ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮುಹೂರ್ತ ವ್ಲಾಗ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇಂದಿನ ವಿಡಿಯೋದಲ್ಲಿ ನೀವು ನೋಡ್ದ ಹಾಗೆ ನಾನು ಮ್ಯಾರೇಜ್ ರಿಸೆಪ್ಷನ್ ವ್ಲಾಗ್ನ ಶೇರ್ ಮಾಡಿಕೊಂಡೆ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಮುಹೂರ್ತ ವ್ಲಾಗ್ನ ಶೇರ್ ಮಾಡ್ಕೊಳ್ತೀನಿ ಅಂತ ಹೇಳಿದೆ. ಸ್ವಲ್ಪ ಲೇಟಾಗಿ ಅಪ್ಲೋಡ್ ಆಗ್ತಾ ಇದೆ ವಿಡಿಯೋ, ಸೊ ದಯವಿಟ್ಟು ಕ್ಷಮಿಸಿ. ಏಕೆಂತಂದರೆ ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಆಗಿರೋದ್ರಿಂದ ಸ್ವಲ್ಪ ಲೇಟಾಗಿ ಬರ್ತಾ ಇದೆ. ಮತ್ತು ಇವತ್ತು ನಾನು ಮುಹೂರ್ತ ವ್ಲಾಗ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮಂಗಳವಾರ ರಿಸೆಪ್ಷನ್ ಆಯಿತು, ಸೊ ಬುಧವಾರ ಮುಹೂರ್ತ ಆಯಿತು. ಮತ್ತು ಈ ವಿಡಿಯೋದಲ್ಲಿ ನಾನು ಬೀಗರೂಟ ಎರಡು ಇನ್ಕ್ಲೂಡ್ ಮಾಡಿ ಹಾಕ್ತೀನಿ. ಸೊ ಮುಹೂರ್ತ ಆ್ಯಂಡ್ ಬೀಗರೂಟ ವ್ಲಾಗ್ ಅಂತಲೇ ಹೇಳ್ಬೋದು. ಸೊ ಇವಾಗ ನಾವು ಎಲ್ಲರೂ ಹೋಗ್ತಾ ಇದ್ದೀವಿ. ದೊಡ್ಡಕ್ಕೊಬ್ಬರು ಮಿಸ್ ಆಗಿದ್ದಾರೆ, ಅವರು ಸ್ವಲ್ಪ ಹುಷಾರಿಲ್ಲ ಅಂತ ಹೇಳಿ ಬಂದಿಲ್ಲ. ಸೊ ರಿಸೆಪ್ಷನ್ಗೆ ಅಟೆಂಡ್ ಮಾಡಿದ್ರು, ಮುಹೂರ್ತಕ್ಕೆ ಬರೋಕ್ಕಾಗಲಿಲ್ಲ. ಹಾಗಾಗಿ ಮಕ್ಕಳು ಬಂದಿದ್ದಾರೆ. ಆ್ಯಂಡ್ ಹಾಗೆ ಎರಡನೇ ಅಕ್ಕ ಇವರು ನೋಡ್ತಿದ್ದೀರಲ್ಲ, ಎರಡನೇ ಅಕ್ಕ. ಸೊ ನನ್ನ ವ್ಲಾಗಲ್ಲಿ ತುಂಬ ಅವರು ಕಾಣಿಸ್ಕೊಳ್ತಾರೆ. ಸೊ ನಿಮಗೆ ಗೊತ್ತೇ ಆಗಿರುತ್ತೆ ಅಂದ್ಕೊಳ್ತೀನಿ. ಸೊ ನಾನೇ ನಮ್ಮ ಮನೆಯಲ್ಲಿ ಕೊನೆಯವಳು, ಇವರು ಬಂದು ಎರಡನೇ ಅಕ್ಕ. ದೊಡ್ಡವರು ನಿನ್ನೆ ರಿಸೆಪ್ಷನ್ ಬ್ಲಾಗಲ್ಲಿ ನೀವು ನೋಡಿರ್ತೀರ ಅಂದ್ಕೊಳ್ತೀನಿ. ಸೊ ನಾವೆಲ್ಲ ಸೆಲ್ಫಿ ತೊಗೊಂಡಿದ್ದು. ಇದು ಬಂದು ನನ್ನ ಮಗಳು, ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ ಅಂದ್ಕೊಳ್ತೀನಿ. ಸೊ ಗೊತ್ತಿಲ್ಲದವ್ರಿಗೆ ಹಾಗೆ ಸ್ವಲ್ಪ ನಮ್ಮ ಫ್ಯಾಮಿಲಿ ಸುಮ್ಮನೆ ಹಾಗೆ ಒಂದು ಪರಿಚಯ ಅನ್ನೋದು ನಿಮಗೆ ಇಂಟ್ರೊಡಕ್ಷನ್ ಮಾಡ್ತಾ ಇದ್ದೀನಿ ಅಷ್ಟೇ. ಹಾಗೆ ಸ್ವಲ್ಪ ವಿಡಿಯೋ ಮಾಡೋಣ ಅಂತೇಳಿ ಸೊ ಹಾಗೆ ಒಂದು ಶೂಟ್ ಮಾಡಿಕೊಂಡೆ. ಸೊ ಇದು ಬಂದು ಮುಹೂರ್ತ ಧಾರೆ ನಡೀತಾ ಇದೆ. ಸೊ ನಾವು ಕೂಡ ಧಾರೆ ಎಲ್ಲ ಉಯ್ದು ಈಗ ಜಸ್ಟ್ ಹಾಗೆ ಒಂದು ವಿಡಿಯೋ ಮಾಡಿಕೊಂಡೆ. ತುಂಬ ಚೆನ್ನಾಗಿದೆ, ಡೆಕೋರೇಷನ್ ಆಗಿರ್ಬೋದು ತುಂಬಾ ಚೆನ್ನಾಗಿತ್ತು. ಹಾಗೆ ನಾವು ಕೂಡ ದಾರೆ ಎಲ್ಲ ಮುಗಿಸ್ಕೊಂಡು ಹಾಗೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಫ್ಯಾಮಿಲಿ ಜೊತೆ ಎಲ್ಲ ಹಾಗೆ ಫೋಟೋಸ್ ಎಲ್ಲ ತೊಗೊಂಡು ವಿಡಿಯೋ ಎಲ್ಲ ಮಾಡ್ಕೊಳ್ತಾ ಇದೆ. ತುಂಬ ಎಂಜಾಯ್ ಮಾಡಿದ್ವಿ ನಾವಂತೂ. ಇವಾಗ ನಾವು ಊಟಕ್ಕೆ ಬಂದಿದ್ದೀವಿ. ಸೊ ಊಟ ಕೂಡ ತುಂಬ ಚೆನ್ನಾಗಿತ್ತು, ತುಂಬ ವೆರೈಟಿಗಳು ಮಾಡಿದರು. ಸೊ ರಾಗಿ ಮುದ್ದೆ ಮತ್ತು ಅವರೆಕಾಳು ಸಾಂಬಾರು ಮಾಡಿದರು, ತುಂಬಾ ಚೆನ್ನಾಗಿತ್ತು. ಇದಕ್ಕೆ ಮತ್ತೆ ರೋಟಿ ಅಂತೆಲ್ಲ ಮಾಡಿದರು, ಬಟ್ ಎಲ್ಲನೂ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ, ಸ್ವಲ್ಪನೇ ಮಾಡಿಕೊಂಡೆ. ಅದಾಯಿತು. ನಾವು ಮತ್ತೆ ಮನೆಗೆ ಹೋದ್ಮೇಲೆ ಮನೇಲೂ ಅಷ್ಟೇ ಒಂದಷ್ಟು ಫೋಟೋಸ್ ತೊಗೊಂಡ್ವಿ, ಮತ್ತು ಒಂದಷ್ಟು ವಿಡಿಯೋ ಮಾಡ್ಕೊಂಡ್ವಿ, ರೀಲ್ಸ್ ಮಾಡಿ ಇನ್ಸ್ಟಾಗ್ರಾಮ್ಗೆಲ್ಲ ಅಪ್ಲೋಡ್ ಮಾಡೋದಕ್ಕೆ ಅಂತ ಹೇಳಿ. ಸೊ ಅಕ್ಕ ಸ್ಯಾರಿ ಹಾಕ್ಕೊಂಡಿದ್ದಾರಲ್ಲ, ಹಾಗೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಸೊ ಹಾಗೆ ವಿಡಿಯೋ ಮಾಡಿದೆ. ಅಕ್ಕಂಗಂತೂ ತುಂಬಾ ಫೋಟೋ ವಿಡಿಯೋ ಅಂದರೆ ತುಂಬ ಕ್ರೇಜಿ ಅಂತಲೇ ಹೇಳ್ಬೋದು. ಅಕ್ಕ ಅಂತೂ ಒಂದು ಡ್ರೆಸ್ಸಲ್ಲೇ ಒಂದು 10-15 ಫೋಟೋಸ್ ತೊಗೊಳ್ತಾರೆ. ಅದರಲ್ಲಿ ಯಾವ್ದು ಚೆನ್ನಾಗಿದೆ ಅದನ್ನು ಚೂಸ್ ಮಾಡ್ತಾರೆ, ಇನ್ನೆಲ್ಲ ಡಿಲೀಟ್ ಮಾಡ್ತಾರೆ. ಈ ಥರ ಅಕ್ಕ. ಅವ್ರಿಗಂತೂ ಫೋಟೋ ಹೊಡೆದಿಲ್ಲ ಅಂತ ಅಂದರೆ ಒಂಥರ ತುಂಬ ಮಂಕಾಗೋಗ್ತಾರೆ, ಬೇಜಾರು ಮಾಡ್ಕೊಳ್ತಾರೆ. ಏನೇ ಅವರು ಒಂದು ಚೆನ್ನಾಗಿ ರೆಡಿಯಾಗಿದ್ರು ಒಂದು ಫೋಟೋಸ್ ತೊಗೊಂಡಿರ್ತಾರೆ. ಹಾಗಾಗಿ ಅವ್ರಿಗೂ ಬೇಜಾರು ಮಾಡಬಾರ್ದು ಅಂತ ಹೇಳ್ಬಿಟ್ಟು ಅವ್ರಿಗೆ ಆಸೆ ಯಾವ್ಯಾವ ಥರ ಇದೆ ಆ ಥರ ಎಲ್ಲ ನಾನು ವೀಡಿಯೋಸು ಫೋಟೋಸ್ ಎಲ್ಲ ಕೂಡ ತಗೊಂಡ್ವಿ. ಸೊ ನಮ್ಮ ದೊಡ್ಡಕ್ಕಂಗೆ ಜಾಸ್ತಿ ಫೋಟೋಸ್ ಎಲ್ಲ ಕ್ರೇಜಿ ಇಲ್ಲ, ನನಗೊಂದು ಸ್ವಲ್ಪ ಇದೆ. ಇತ್ತೀಚೆಗಂತೂ ಇನ್ನೂ ಕಡಿಮೆ ಆಗೋಗ್ಬಿಟ್ಟಿದೆ. ಯಾಕೆಂತ ನಾವು ಒಂದು ಫಂಕ್ಷನ್ಗೆ ಹೋಗ್ತೀವಿ ಅಂತ ಅಂದರೆ ಸೊ ಮಕ್ಕಳು ಹಿಡಿಯೋದೇ ಆಗೋಗ್ಬಿಟ್ಟಿರುತ್ತೆ ನಮ್ಮ ದೊಡ್ಡ ಕೆಲಸ. ಸೊ ಅದರಲ್ಲಿ ನನಗೆ ಸ್ಯಾರಿ ಅಂದರೆ ಇನ್ನೂ ಉಡಬೇಕು ಅನ್ನೋದು ಆಸೆ. ಬೇರೆಯವರೆಲ್ಲ ಉಡೋದು ನೋಡಿ ನನಗೂ ಕೂಡ ಸ್ಯಾರಿ ಹಾಕ್ಕೋಬೇಕು, ವೇರ್ ಮಾಡಬೇಕು ಅಂತ ತುಂಬ ಇಷ್ಟ. ಬಟ್ ನಾನು ಸ್ಯಾರಿ ಹಾಕ್ಕೋಬೇಕಂತ ಅಂದ್ಕೊಂಡೆ, ಬಟ್ ಆಗಲೇ ಇಲ್ಲ, ನಾನು ಅಂದ್ಕೊಂಡಂಗೆ ಆಗಲೇ ಇಲ್ಲ. ಸೊ ಅದೊಂದು ಬೇಜಾರಾಯಿತು. ಏನೂ ಮಾಡೋಂಗಿಲ್ಲ, ನಾವು ಅಂದ್ಕೊಂಡಂಗೆ ಎಲ್ಲ ಆಗುತ್ತಾ ಹೇಳಿ. ಹಾಗೆಯೇ ಯಾವತ್ತೂ ನಾವು ಯಾವುದು ಜಾಸ್ತಿ ಆಸೆ ಪಡೋಕ್ಕೆ ಹೋಗಬಾರ್ದು. ಓಕೆ. ಸೊ ಹಾಗಾಗಿ ನಾನು ಡ್ರೆಸ್ನ ವೇರ್ ಮಾಡಿಕೊಂಡೆ ಮುಹೂರ್ತಕ್ಕೆ. ಮತ್ತು ಅದಾಯಿತು, ನಾನು ಮತ್ತೆ ವ್ಲಾಗ್ನ ಶೇರ್ ಮಾಡಲೇ ಇಲ್ಲ. ಸೊ ಕೆಲವೊಂದಷ್ಟು ವೀಡಿಯೋಸ್ ಎಲ್ಲ ಮನೇಲಿ ಮಾಡಿ ಅದಾಯಿತು. ಮತ್ತು ನಾವೆಲ್ಲ ಡ್ರೆಸ್ ಚೇಂಜ್ ಮಾಡಿ ಫ್ರೆಶ್ ಅಪ್ ಆಗಿ ಸ್ವಲ್ಪ ತಾಗೆ ರೆಸ್ಟ್ ಮಾಡಿದ್ವಿ. ಅದಾಯಿತು. ಮತ್ತು ನಾನು ಸಂಡೆಯಿಂದ ವ್ಲಾಗ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಅದಾದಮೇಲೆ ನಾನು ವೀಡಿಯೋನೇ ಮಾಡ್ಲಿಕ್ಕಾಗಲಿಲ್ಲ. ಇದು ಬಂದು ಮುಹೂರ್ತ ಜೊತೆನೇ ನಾನು ಬೀಗರೂಟದ್ದು ಕೂಡ ಇನ್ಕ್ಲೂಡ್ ಮಾಡ್ತಾಯಿದ್ದೀನಿ. ಸೊ ಭಾನುವಾರ ಬೀಗರೂಟ ಇತ್ತು. ಸೊ ಬಸ್ಸು ಕೂಡ ಮಾಡಿದರು, ತುಂಬ ಚೆನ್ನಾಗಿತ್ತು. ಸೊ ಹಾಗೆ ಬಸ್ಸಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು ನಾವು ಕೂಡ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಸೊ ಹಸ್ಬೆಂಡು ನನ್ನ ಮಕ್ಕಳು ಅವರೆಲ್ಲ ಸೊ ನನ್ನ ಹಸ್ಬೆಂಡ್ ಫ್ರೆಂಡ್ ಕಾರಲ್ಲಿ ಬರ್ತಾ ಇದ್ದಾರೆ. ಮತ್ತು ನನ್ನ ದೊಡ್ಡ ಅಕ್ಕ ಮಕ್ಕಳು ಅವರೆಲ್ಲ ಅವರು ಕಾರಲ್ಲಿ ಬರ್ತಾ ಇದ್ದಾರೆ. ಸೊ ಅವರು ಸ್ವಲ್ಪ ಇನ್ನೊಂದು ಫಂಕ್ಷನ್ ಇತ್ತು, ಅದನ್ನು ಅಟೆಂಡ್ ಮಾಡಿಕೊಂಡು ಬರ್ತೀನಿ ಅಂತ ಹೇಳಿದರು. ಹಾಗಾಗಿ ಅವರು ಸಪ್ರೇಟಾಗಿ ಬರ್ತಾ ಇದ್ದಾರೆ. ಸೊ ನಾವೀಗ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ತುಂಬ ಎಂಜಾಯ್ ಮಾಡಿದ್ವಿ ನಾವಂತೂ. ಸೊ ಹೀಗೆ ನಮ್ಮ ಕಡೆ ಜಾಸ್ತಿ ಈ ಥರ ಬೀಗರೂಟ
ಊರ ಕಡೆ ಮಾಡಿದ್ರೆ ಈ ರೀತಿ ಬಸ್ ಮಾಡ್ತಾರೆ, ತುಂಬಾ ಚೆನ್ನಾಗಿರುತ್ತೆ, ತುಂಬ ಎಂಜಾಯ್ ಮಾಡಿದ್ವಿ. ಬಟ್ ಇನ್ನೂ ಬರೋರಿಲ್ಲ ಇದ್ರಲ್ವ, ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ, ಇನ್ನೂ ಗಾಡಿ ಮೂವ್ ಆಗಿಲ್ಲ. ಹಾಗೆ ನಾವು ಕೂಡ ಬಸ್ಸಲ್ಲೇನೆ ಕೆಲವೊಂದಷ್ಟು ವಿಡಿಯೋಸ್ ಅಂತೆ ಫೋಟೋಸ್ ಅಂತೆ ಇದೇ ಮಾಡೋದೇ ಆಗೋಯ್ತು. ಅಕ್ಕ ಏನು ಕಾಣ್ತಾ ಇದ್ದಾರೆ ಅಂತ ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಏಕೆಂತ ಅಂದರೆ ನಾನಂತೂ ಯಾವಾಗಲೂ ಎಲ್ಲ ಕಡೆ ಡ್ರೆಸ್ಸೇ ಹಾಕ್ಕೊಳ್ತೀನಿ, ಹಂಗೂ ಬೈತಾನೆ ಇರ್ತಾರೆ. ಸೊ ಯಾವಾಗ್ಲೂ ನೀನು ಯಾವುದೇ ಫಂಕ್ಷನ್ಗೆ ಹೋದ್ರೂ ಡ್ರೆಸ್ನೇ ಹಾಕ್ಕೊಳ್ತೀಯ ಅಂತ. ಬಟ್ ಸ್ಯಾರಿ ಇದೆ, ಬಟ್ ಅದೇನೋ ಗೊತ್ತಿಲ್ಲ, ನನಗೆ ಸ್ಯಾರಿ ಉಡಬೇಕನ್ನೋ ಆಸೆ. ಬಟ್ ಮಕ್ಳು ಇರೋದ್ರಿಂದ ಮಕ್ಳನ್ನ ಎತ್ಕೊಳ್ಳೋದು ಹಿಡಿಯೋದೇ ಆಗೋಗುತ್ತೆ, ಹಾಗಾಗಿ ಕಂಫರ್ಟಬಲ್ ಇರಲ್ಲ. ಹಾಗಾಗಿ ನನಗೆ ಹಾಗಾಗಿ ಜಾಸ್ತಿ ನಾನು ಡ್ರೆಸ್ನ ವೇರ್ ಮಾಡ್ಕೊಳ್ತೀನಿ. ಸೊ ಇನ್ನು ಮುಂದೆ ನಾನು ಸ್ಯಾರಿ ಹಾಕ್ಕೋಬೇಕಂತ ಅಂದ್ಕೊಳ್ತೀನಿ. ನೋಡೋಣ, ಸಾಧ್ಯ ಆದಷ್ಟು ಸ್ವಲ್ಪ ಚೆನ್ನಾಗಿ ಪರ್ಫೆಕ್ಟಾಗಿ ಸ್ಯಾರಿ ಉಡೋದನ್ನು ನಾನು ಪರ್ಫೆಕ್ಟ್ ಆದಮೇಲೆ ಯಾವುದೇ ಫಂಕ್ಷನ್ ಬಂದ್ರೂ ಸ್ಯಾರಿ ಹಾಕ್ಕೋಬೇಕು ಅನ್ನೋದು ಒಂದು ಇದಿದೆ, ನೋಡೋಣ. ಸೊ ಮುಂದೆ ನಾನು ವ್ಲಾಗ್ನಲ್ಲಿ ನಿಮಗೆ ಆದಷ್ಟು ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ಹಾಗೆ ಅಕ್ಕಂಗೆ ಹೇಗೆ ಕಾಣ್ತಾ ಇದ್ದಾರೆ ಅಂತ ಹೇಳಿ. ಸೊ ತುಂಬ ಚೆನ್ನಾಗಿದೆ ಸ್ಯಾರಿ, ನಂದೇ. ಬಟ್ ಅದು ಬಂದುಬಿಟ್ಟು ನನ್ನ ಮದುವೆ ಟೈಮಲ್ಲಿ ಅರಿಶಿನ ಶಾಸ್ತ್ರ ಮಾಡಿ ಶೌಟ್ರಿಗೆ ಹೋಗ್ತಾರಲ್ಲ ಅವಾಗ ಅಂತ, ಅದಕ್ಕೆ ನಾನು ವೇರ್ ಮಾಡಿದ್ದು. ಅದನ್ನು ಬಿಟ್ಟೇ ಇಲ್ಲ ನಾನು. ಮತ್ತೆ ದಪ್ಪ ಆಗೋಗ್ಬಿಟ್ಟೆ, ಮತ್ತೆ ಸ್ಯಾರಿ ವೇರ್ ಮಾಡೋಕ್ಕೆ ನನಗೆ ಆಗಲೇ ಇಲ್ಲ. ನೋಡಬೇಕು, ಒಳಗೆ ಬಿಸಿದ್ರೆ ಆಗ್ಬೋದೇನೋ. ಬಟ್ ನನಗೆ ತುಂಬ ಇಷ್ಟಪಟ್ಟು ತೊಗೊಂಡಿದ್ದು ಅಂತ ಸ್ಯಾರಿ ಅಂತಲೇ ಹೇಳ್ಬೋದು. ಸೊ ಈಗ ನಾವು ಹೊರಡ್ತಾ ಇದ್ದೀವಿ. ಓಕೆ, ಫೈನಲಿ ಇವಾಗ ನಾವು ಬಂದ್ವಿ, ರೀಚ್ ಆದ್ವಿ. ಸೊ ಬಂದಿದ ತಕ್ಷಣವೇ ಊಟಕ್ಕೆ ಕಳಿಸ್ಬಿಟ್ರು. ಫಸ್ಟಿಗೆ ಊಟ ಮಾಡ್ಕೊಂಡು ಬನ್ನಿ ಅಂತ ಹೇಳಿಬಿಟ್ಟು. ಸೊ ಬಂದಿದ ತಕ್ಷಣವೇ ನಮ್ಮನ್ನು ವೆಲ್ಕಮ್ ಮಾಡಿ ಸೊ ಜ್ಯೂಸ್ ಎಲ್ಲ ಕೊಟ್ಟರು. ಸೊ ಜ್ಯೂಸ್ನೆಲ್ಲ ಕುಡಿದ್ಬಿಟ್ಟು ರಿಲ್ಯಾಕ್ಸ್ ಆಗಿ ಈಗ ಜಸ್ಟ್ ನಾವು ಊಟಕ್ಕೆ ಬಂದಿದ್ದೀವಿ. ಸೊ ತುಂಬ ಎಂಜಾಯ್ ಮಾಡ್ತಾ ಇದ್ದೀವಿ. ಸೊ ನನ್ನ ಮಕ್ಕಳು, ಪ್ರಕೃತಿ, ಮಾಮ, ಅತ್ತೆ ಎಲ್ಲರೂ ಕೂಡ ಬಂದಿದ್ದರು. ನಮ್ಮೂರಿಂದ ಆ ಊರಿಗೆ 2 ಕಿಲೋಮೀಟರು ಮಲಕ್ನಳ್ಳಿ ಅಂತ ಹೇಳಿಬಿಟ್ಟು. ಸೊ ಮಲಕ್ನಳ್ಳಿ ಯಾರೆಲ್ಲ ನೋಡ್ತಾ ಇದ್ದೀರಾ ಈ ವಿಡಿಯೋ ಕಾಮೆಂಟಲ್ಲಿ ತಿಳಿಸಿ ಹಾಯ್ ಅಂತ ಹೇಳಿಬಿಟ್ಟು, ನನಗೂ ಕೂಡ ಗೊತ್ತಾಗುತ್ತೆ ಆ ಊರು ಅಂತ ಹೇಳ್ಬಿಟ್ಟು. ಸೊ ಹಾಗೆ ಅತ್ತೆ, ಮಾಮ, ನನ್ನ ವಾರ್ಗಿತ್ತಿ, ಅವ್ರ ಮಕ್ಕಳು ಎಲ್ಲ ಕೂಡ ಬಂದಿದ್ದರು. ಸೊ ಎಲ್ಲರೂ ಕೂಡ ಊಟ ಮಾಡಿ ಮುಗಿಸ್ಕೊಂಡು ಈಗ ನಾವು ಕೂಡ ಹೊರಟ್ವಿ. ತುಂಬಾ ಚೆನ್ನಾಗಿ ಮಾಡಿದರು, ಅಡುಗೆ ಕೂಡ ಚೆನ್ನಾಗಿ ಮಾಡಿದರು. ಮುದ್ದೆ, ಮಟನ್ ಸಾರು, ಮಟನ್ ಫ್ರೈ ಮತ್ತು ಪಾಯಸ, ಬಿರಿಯಾನಿ ತುಂಬಾ ಚೆನ್ನಾಗಿತ್ತು. ಊಟ ಮಾತ್ರ ಸಖತ್ತಾಗಿತ್ತು. ಊಟ ಎಲ್ಲ ಮುಗಿಸ್ಕೊಂಡು ಹಾಗೆ ಸ್ವಲ್ಪದಲ್ಲಿ ಕೂತ್ಕೊಂಡು ಬಂದ್ವಿ. ಸೊ ಇವಾಗ ನೋಡ್ತಾ ಇರ್ಬೋದು, ಮತ್ತೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡಲೇ ಇಲ್ಲ. ಮತ್ತೆ ಅಮ್ಮ ಮನೆಗೆ ಬಂದಮೇಲೆ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಊಟ ಎಲ್ಲ ಮಾಡಿಕೊಂಡು ಹಾಗೆ ಸ್ವಲ್ಪ ಅಲ್ಲೇ ಕೂತ್ಕೊಂಡಿದ್ವಿ. ಸೊ ಬಸ್ ಮೂವ್ ಆಗಬೇಕಲ್ವ, ಹಾಗಾಗಿ ಬಸ್ ಬರೋ ತನಕನೂ ಹಾಗೆ ಸ್ವಲ್ಪ ತಲ್ಲೇನೆ ಕುತ್ಕೊಂಡಿದ್ವಿ. ತುಂಬ ಚೆನ್ನಾಗಿ ಗಾಳಿ ಎಲ್ಲ ಇತ್ತು, ಹಾಗೆ ಸ್ವಲ್ಪ ಕೂತ್ಕೊಂಡು ವಾಕ್ ಮಾಡಿಕೊಂಡು ಅಲ್ಲೇ ಇದ್ವಿ. ಬಟ್ ಅದೆಲ್ಲ ವೀಡಿಯೋ ಮಾಡಲಿಲ್ಲ ನಾನು. ಸೊ ಅದಾಯಿತು, ನಾವು ಮನೆಗೆ ಬಂದ್ವಿ. ಸಂಜೆ 5:15 ಆಯಿತು. 5:15 ಅಷ್ಟರೊಳಗೆ ನಮ್ಮನ್ನು ಪಿಕಪ್ ಮಾಡಿ ಡ್ರಾಪ್ ಮಾಡಿದ್ದು. ಸೊ ಬಸ್ ಡ್ರಾಪ್ ಮಾಡಿ ನಂತರ ನಾವು ಕೂಡ ಅಮ್ಮ ಮನೆಗೆ ಬಂದ್ವಿ. ಸೊ ಅಮ್ಮ ಮನೆಯಲ್ಲಿ ಇವಾಗ ಅಷ್ಟೇ ಫ್ರೆಶ್ ಅಪ್ ಆಗಿ ಸ್ಟ್ರಾಂಗಾಗಿ ಕಾಫಿ ಮಾಡಿ ಕುಡಿತಾ ಇದ್ದೀವಿ. ಸೊ ಕಾಫಿ ಎಲ್ಲ ಕುಡಿದ್ಮೇಲೆ ಸೊ ನಮ್ಮ ಅತ್ತೆ ನಮಗೆ ಅಂತ ಹೇಳ್ಬಿಟ್ಟು ಈ ಥರ ಗಿಣ್ಣು ಕೊಟ್ಟು ಗಿಣ್ಣು ಮತ್ತು ಕುಂಬಳಕಾಯಿ, ಪಪ್ಪಾಯ ಮತ್ತು ಟೊಮೆಟೊ ಇದನ್ನೆಲ್ಲ ಕೊಟ್ಟಿದ್ದಾರೆ. ಸೊ ಇವಾಗ ಏನು ಅಡುಗೆ ಮಾಡೋಂಗೆ ಇಲ್ಲ. ನಾನ್ ವೆಜ್ ಊಟ ಮಾಡಿದ ಮೇಲಂತೂ ಬೇರೆ ಏನು ಊಟ ತಿನ್ನಬೇಕು ಅಂತ ಅನಿಸೋದೇ ಇಲ್ಲ. ಏಕೆಂತಂದರೆ ಜೀರ್ಣ ಆಗಿರಲ್ಲ ಅಲ್ವಾ, ಹಾಗೂ ಸ್ವಲ್ಪ ಲೈಟಾಗಿ ಏನಾದ್ರು ತಿನ್ನೋಣ ಅಂತ ಹೇಳ್ಬಿಟ್ಟು ಇವಾಗ ಅಷ್ಟೇ ನಮ್ಮ ಅತ್ತೆ ಕೂಡ ಗಿಣ್ಣು ಕೊಡ್ತಾರಂತ ಅಂದ್ಕೊಂಡಿರಲಿಲ್ಲ. ಬಟ್ ಅತ್ತೆ ಬನ್ನಿ ಹೋಗಿವ್ರಂತ ಅಂದರು. ಬಟ್ ಎಲ್ಲಿ ಟೈಮ್ ಆಗೋಗುತ್ತೆ, ಇನ್ನು ಮತ್ತೆ ಬೆಳಗ್ಗೆ ಇದ್ದರೆ ಮಕ್ಕಳು ಸ್ಕೂಲ್ಗೆ ಹೋಗಬೇಕು, ಹಾಗಾಗಿ ನಾವು ಕೂಡ ವಾಪಸ್ ಬಂದ್ವಿ. ಸೊ ನಮ್ಮ ಅತ್ತೆ ನೋಡಿ ಇಷ್ಟೆಲ್ಲ ಕೊಟ್ಟಿದ್ದಾರೆ. ಅದಾಯಿತು. ಮತ್ತು ನಮ್ಮ ಲಕ್ಕಿನಂತೂ ಕೇಳಲೇಬೇಡಿ, ಅವಳದೇ ಒಂಥರ ಖುಷಿ ಅಂದರೆ ಖುಷಿ. ಅವಳಿಗೆ ಮಕ್ಕಳು ಬಂದಿದ್ದಾರೆ. ಸೊ ಅವಳು ಕೂಡ ಬಿಟ್ಬಿಟ್ಟಿದ್ದೀವಿ. ಸೊ ಅವಳನ್ನ ಕಟ್ಟಾಕೋದಕ್ಕೂ ಕೂಡ ನನ್ನ ಮಗ ಬಿಡ್ತಾನೆ ಇಲ್ಲ. ಸೊ ಅದನ್ನು ಕಟ್ಟಾಕ್ಬೇಡ ಅಂತ ಒಂದೇ ಮಾಟ ಮಾಡ್ತಾನೆ ಇದ್ದಾನೆ. ಹಾಗಾಗಿ ಆಟ ಆಡ್ಕೊಳ್ಳಿ ಹೆಂಗೋ ಅಂತ ಹೇಳಿಬಿಟ್ಟು ಸೊ ಹಾಗೆ ಬಿಟ್ಟಿದ್ದೀವಿ. ನನ್ನ ಮಗಳಿಗೂ ಕೂಡ ಗಿಣ್ಣು ಹಾಕ್ಕೊಟ್ಟಿದ್ದೀನಿ, ತಿಂತಾ ಇದ್ದಾರೆ. ಸೊ ಮಕ್ಕಳು ಕೂಡ ಅಷ್ಟೊಂದು ಲೈಕ್ ಮಾಡಲ್ಲ. ಓಕೆ, ಸ್ವಲ್ಪ ಸುಮಾರಾಗಿ ಏನೋ ತಿಂತಾ ಇದ್ದಾರೆ, ಟೇಸ್ಟ್ ಮಾಡ್ತಾ ಇದ್ದಾರೆ. ಸೊ ಮಕ್ಕಳು ಇನ್ನೇನು ಮಲ್ಕೊಂಡ್ಬಿಡ್ತಾರೆ. ಯಾಕೆ ಅಂತಂದರೆ ಬೆಳಗ್ಗೆ ಕೂಡ ಬೇಗನೆ ಇದ್ರಲ್ವ, ಸೊ ಬೇಗನೆ ಮಲ್ಕೊಂಡ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಹಾಗೆ ಸ್ವಲ್ಪ ಗಿಣ್ಣು ಹಾಕ್ಕೊಟ್ಟಿದ್ದೀನಿ, ತಿಂತಾ ಇದ್ದಾರೆ. ಸೊ ಹಾಗೆ ನಾವು ಕೂಡ ಎಲ್ಲ ಸ್ವಲ್ಪದಾಗಿ ಕೂತ್ಕೊಂಡು ಫ್ರೆಶ್ ಅಪ್ ಆಗಿ ಮಾತಾಡಿಕೊಂಡು ಊಟ ಎಲ್ಲ ಮುಗಿಸ್ಕೊಂಡ್ವಿ. ಸೊ ಇಷ್ಟೇ. ಮತ್ತು ಕೊನೆಯಲ್ಲಿ ನಾನು ಕೆಲವೊಂದಷ್ಟು ಫೋಟೋಸ್ನ ಆ್ಯಡ್ ಮಾಡಿದ್ದೀನಿ, ನೋಡಿ ಸಪೋರ್ಟ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಮೂಲಕ ತಿಳಿಸ್ಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್. ಥ್ಯಾಂಕ್ ಯು. ನಮಸ್ತೆ.